ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಮಾಧ್ಯಮ ಮಿತ್ರರನ್ನು ಕರೆದು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಾವು 20ನೇ ತಾರೀಕು ಗುರುವಾರ ರಾತ್ರಿ ಇಲ್ಲಿಂದ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದಲ್ಲಿ ರಾಮನಗರದಿಂದ ಮೇಕೆದಾಟು ಯೋಜನೆ ಮತ್ತು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಯೋಜನೆಗೆ ಶೀಘ್ರ ಜಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಬೃಹತ್ ಮಟ್ಟದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಸುಮಾರು ಜನ ಭಾಗವಹಿಸಿ ಈಗ ಇವತ್ತು ಏನು ಅಲ್ಲಿಂದ ಕಾರ್ಯಕ್ರಮನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಇವತ್ತು ತಮ್ಮನ್ನು ಕರೆದಿರೋ ವಿಶೇಷ ಏನು ಅಂದರೆ, ನಾವು ನಮ್ಮ ಬಯಲುಸೀಮೆಗಳಿಗೆ ಏನು ಕೇಳ್ತಾ ಇದ್ದೀವಿ, ಕುಡಿಯೋ ನೀರನ್ನು ಕೇಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಅದೇ ಒಂದು ಮೇಕೆದಾಟು ಯೋಜನೆಯನ್ನು ಮುಂದಿಟ್ಕೊಂಡು ಅವರು ಪಾದಯಾತ್ರೆ ಮಾಡಿ ಏನು ಆಗಿರೋ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವರು ಪಾದಯಾತ್ರೆ ಮಾಡಿ ಅವರು ಸರ್ಕಾರ ಬಂದಿದ್ದಾರೆ. ಈಗ ನಾವು ಅದೇ ಎಲ್ಲ ಕನ್ನಡಿಗರು ಸೇರಿ ನಮ್ಮ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾಗ ನಿನ್ನೆ ಎಲ್ಲ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಾದಯಾತ್ರೆ ಮಾಡಿದ್ವಿ. ಇವತ್ತು ಬಿಡದಿವರೆಗೂ ನಿನ್ನೆ ಮಾಡಿರ್ತೀವಿ. ಇವತ್ತು ಬೆಳಗ್ಗೆ ಬಿಡದಿಯಿಂದ ಪ್ರಾರಂಭ ಮಾಡಿ ಕುಂಬಳಗೋಡು ಬರೋಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಕಾಯ್ತಾ ಇರ್ತಾರೆ. ಕಾದು ನಮ್ಮನ್ನೆಲ್ಲ ನಮ್ಮ ರಾಜ್ಯಾಧ್ಯಕ್ಷರನ್ನ ನಮ್ಮನ್ನ ಎಲ್ಲ ಕರ್ಕೊಂಡೋಗಿ ಒಂದು ಫ್ರೀಡಮ್ ಪಾರ್ಕ್ ಹತ್ರ ಬಿಡ್ತಾರೆ. ಏನು ಈ ಸರ್ಕಾರದ ಧೋರಣೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಈಗಿರೋ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಏನಾದರೂ ನಮ್ಮ ಕನ್ನಡಿಗರ ಮೇಲೆ ಅಭಿಮಾನ ಇದೆಯಾ ಇಲ್ಲ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಏನ್ ಕಾರಣ ಅಂದ್ರೆ, ಈಗ ಅದೇ ಒಂದು ಮೇಕೆದಾಟು ಯೋಜನೆಯನ್ನ ಸುಮಾರು ದಿನಗಳ ಪಾದಯಾತ್ರೆ ಮಾಡಿ ಜನರನ್ನ ದಿಕ್ ತಪ್ಪಿಸಿ ನಾವು ನಿಮ್ಗೆ ಕುಡಿಯೋ ನೀರಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸರ್ಕಾರ ತಗೊಂಡ್ಬಂದಿದ್ದೀರಾ. ಈಗ ಅದೇ ಒಂದು ನೀವು ಏನು ಯೋಜನೆ ಜಾರಿ ಮಾಡ್ಬೇಕು ಅಂತ ಪಾದಯಾತ್ರೆ ಮಾಡಿದ್ರಿ, ಅದನ್ನ ನೀವು ಈಗ ಜಾರಿಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾದಯಾತ್ರೆನ ಹಮ್ಮಿಕೊಂಡಿದ್ರೆ ನಮ್ಮ ಹೋರಾಟಗಳನ್ನ ಹತ್ತಿಕ್ಕುವಂತ ಒಂದು ವ್ಯವಸ್ಥೆಯನ್ನ ನೀವು ರೂಪಿಸ್ಕೊಂಡಿದ್ದೀರಾ. ದಯವಿಟ್ಟು ಈಗಾಗ್ಲೇ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಪಾದಯಾತ್ರೆ ಯಾವ ತರ ಮಾಡಿದೀವಿ, ಏನು ಎಷ್ಟು ಜನ ಸೇರಿದ್ರು ಅಂತ. ಸುಮಾರು 5,000 ರಿಂದ 10,000 ಜನ ಸೇರಿರ್ತಾರೆ. ಇದನ್ನ ನೀವೇನಾದ್ರೂ ಈಗ ಶೀಘ್ರವಾಗಿ ಅದನ್ನ ಕೈಗೆತ್ಕೊಂಡು ನಾವು ಕೇಳ್ತಾ ಇರೋದಷ್ಟೇ, ನಮ್ಮ ಬಯಲುಸೀಮೆಯವ್ರಿಗೆ ಕುಡಿಯೋದಕ್ಕೆ ನೀರು ಕೊಡಿ. ಇನ್ನೇನು ನಿಮ್ಮ ಆಸ್ತಿ ಅಂತಸ್ತು ಇನ್ನೊಂದು ಯಾರು ಕೇಳಿಲ್ಲ. ನಾವು ಕೇಳ್ತಾ ಇರೋದು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳ್ಬಿಟ್ಟು. ನೀವು ಕುಡಿಯೋದಕ್ಕೆ ನೀರು ಕೊಡ್ದೀರಾ ನಮ್ಮ ಬಯಲುಸೀಮೆ ಜನರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. ದಯವಿಟ್ಟು ಈಗಾಗಲೇ ಎಚ್ಚೆತ್ಕೊಂಡು ಏನ್ ನೀವು ಹೇಳಿದ್ರೆ ಅದನ್ನ ಜಾರಿಗೆ ಮಾಡ್ಬೇಕು. ಇಲ್ಲದಿದ್ದಲ್ಲಿ ಈಗೇನ್ 10,000 ಸೇರಿದ್ವಿ ಅದು 10-20 ಆಗುತ್ತೆ, 50,000 ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲಾ ನಮ್ಮ ಕನ್ನಡಿಗರು ಸೇರಿ ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಇದನ್ನ ನಮ್ಮ ಮುಳಬಾಗಿಲು ತಾಲೂಕಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷ ಈಗಾಗಲೇ ಇವತ್ತೆಲ್ಲ ಮುಗಿಸ್ಕೊಂಡು ಹೇಳಿದ್ದಾರೆ. ಏನು ಈಗ ಸರ್ಕಾರ ನಿಲುವು ಏನು ಅಂತ ನೋಡ್ಕೊಂಡು ಇನ್ನು ಅದೇನು ಸತ್ಯಾಗ್ರಹ ಮಾಡ್ತೀವೋ, ಉಪವಾಸ ಸತ್ಯಾಗ್ರಹ ಮಾಡ್ತೀವೋ ಏನೋ ಅಂತ ಸೇರಿ ನಮ್ಮ ಎಲ್ಲ ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯೋ ನೀರನ್ನ ತಂದು ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿಂದ, ಕೋಲಾರ ಜಿಲ್ಲೆಯಿಂದ ಏನು ಸಹಕಾರ ಬೇಕು ನಾವೆಲ್ಲ ಕನ್ನಡಿಗರು ಸೇರಿ ಮಾಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈಗೆಲ್ಲ ನಮ್ಮ ಪದಾಧಿಕಾರಿಗಳು ಗುರುವಾರ ರಾತ್ರಿಯಿಂದ ಇವತ್ತಿನವರೆಗೂ ಇನ್ನೂ ಪದಾಧಿಕಾರಿಗಳು ಪಾಪ ಊರುಗಳಿಗೆ ಹೋಗಿದ್ದಾರೆ. ಅವರೆಲ್ಲರ ಪರವಾಗಿ ನಾವು ಇಲ್ಲಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ, ಅವ್ರು ಯಾರ್ಯಾರು ಈ ಪಾದಯಾತ್ರೆಗೆ ಬಂದಿದ್ರು ಅವ್ರಿಗೆಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾವ್ದಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ. ಅಂದ್ರೆ ಏನು, ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮೂಲ ಸಂಘಟನೆ ಇದ್ದಿದ್ದು, ಈಗ ಯಾರು ಕರೆಕ್ಟಾಗಿ ಸಂಘಟನೆ ಮಾಡ್ತಾ ಇದ್ರು ಅವರು ಬಿಟ್ಟು ಬೇರೆ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಜನರಿಗೆ ಉಪಯುಕ್ತವಾಗುವ ಹೋರಾಟಗಳಿಗೆ ಬೆಂಬಲ ಕೊಡೋದಿಲ್ಲ. ಅಲ್ಲ, ನಾರಾಯಣಗೌಡ ಬಣನ ಈಗ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ನೇತೃತ್ವದಲ್ಲಿ ನಾವು ಹೋರಾಟನ ಮಾಡಿದ್ದು. ನೀವ್ ಹೇಳ್ತಾ ಇರೋದು ಇವತ್ತೊಂದು ಬಂದ್ ಕರೆ ಮಾಡಿದ್ರು ಅದಕ್ಕೆ ಅವ್ರು ಬೆಂಬಲ ಕೊಟ್ಟಿಲ್ಲ ಅಂತ. ನಾವು
ಅಲ್ಲ ಈಗ ಅವ್ರು ಕೊಟ್ಟಾಗ ಅಂದ್ರೆ ಈಗ ನಾವು ಮಾಡ್ತಾ ಇರೋ ಒಂದು ಪಾದಯಾತ್ರೆ ನಾರಾಯಣಗೌಡ್ರನ್ನ ಬಂಧನ ಮಾಡಿ ಏನು 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಬಂದ್ ಮಾಡಿಸಿದ ಪ್ರಥಮ ವ್ಯಕ್ತಿ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟರು. ನಾವೇ ಮಾಡ್ತೇವೆ ನಾವು. ಅವ್ರು ಕೊಟ್ಟಿರೋದೇನು ಅಂತಂದ್ರೆ, ಇಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ 13 ಕನ್ನಡ ಪರ ಸಂಘಟನೆಗಳು ಸೇರಿ ಬಂದು ಕರೆ ಕೊಟ್ಟಿತ್ತು. ನಮ್ಮ ಸಂಘಟನೆಯಲ್ಲಿ ಪಾಲ್ಗೊಂಡಿರ್ಲಿಲ್ಲ. ಕಾರಣ ಏನು? ಇದು ಪೂರ್ವ ನಿಗದಿ ಕಾರ್ಯಕ್ರಮ. ಯಾವುದು? ರಾಮನಗರದಿಂದ ನಾರಾಯಣಗೌಡರು ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು, ಬಂದಕ್ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ತಾಲೂಕು ಅಧ್ಯಕ್ಷರು ಹೇಳಿರುತ್ತೆ ಹೊರತು ನಮ್ಗೆ ನಮ್ಮ ಸಂಘಟನೆಗೆ ಅವ್ರ ಬೆಂಬಲ ಕೊಡಕ್ಕೆ ಆಗಲ್ಲ. ಕೊಟ್ಟಿದ್ರೆ ಸಂತೋಷ ಪಡ್ತಾ ಇದ್ವಿ. ಇಲ್ಲ, ಅವ್ರನ್ನ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಬಂದ್ ಕಾರ್ಯಕ್ರಮಕ್ಕೆ ಅಷ್ಟೇ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಈ ದಿನ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಏನು ಅಂತಂದ್ರೆ, ನಮ್ಮ ಅವಳಿ ಜಿಲ್ಲೆಗಳು ಸೇರಿದಂತೆ ಒಟ್ಟು 6 ಜಿಲ್ಲೆಗಳ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರು ನಿರಂತರವಾಗಿ ನಾಡು ನುಡಿ ಜಲ ಒಂದು ವಿಷಯಗಳಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ರು. ಯಾವ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಯರಗೋಳ್ ಜಲಾಶಯನ ಯಾವ ರೀತಿ ಅವರು 2 ಬಾರಿ ಬೈಕ್ ರ್ಯಾಲಿ ಮಾಡಿ, 1 ಬಾರಿ ಯಾವತ್ತು ಅವರು ಮೇಕೆದಾಟು ಸ್ಥಳದಿಂದ ಹಿಡಿದು ಪಾದಯಾತ್ರೆಯನ್ನು ವಿಧಾನಸೌಧಕ್ಕೆ ಮಾಡಿದ್ರು, ಮಾರನೇ ದಿವಸ ಅನುಮೋದನೆ ಕೊಟ್ಟರು. ಇದು ನಮ್ಮ ಸಂಘಟನೆ ಹೆಮ್ಮೆಯ ವಿಷಯ, ಸಾಧನೆ ಅಂತ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಈ ದಿನ ಕೂಡ ಮೇಕೆದಾಟು ಯೋಜನೆಯನ್ನ ತಗೊಂಡ್ಬರ್ಬೇಕು. ಹಾಗೂ ಏನು ನಮ್ಮ ಇನ್ನೊಂದು ಯಾವ್ದು ಯೋಜನೆ, ಮಹದಾಯಿ ಯೋಜನೆನ, ಮತ್ತೆ ಈ ರೀತಿ ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ನಿರಂತರವಾಗಿ ನಮ್ಮ ಕನ್ನಡಿಗರ ಒಂದು ಉದ್ಧಾರಕ್ಕಾಗಿ ರೂಪಿಸುವಂತ ಯೋಜನೆಗಳಿಗೆ ಅಡೆತಡೆಗಳು ಬರ್ತಾನೆ ಇರುತ್ತವೆ. ಈ ಒಂದು ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ಮನವಿಗಳು ಮಾಡ್ತಾರೆ. ಅವರು ಸ್ಪಂದಿಸಿರೋದಿಲ್ಲ. ಏನೋ ರಾಜ್ಯ ಸರ್ಕಾರ ನಮ್ಗೆ ಸ್ಪಂದಿಸಿರೋದಿಲ್ಲ. ಅವಾಗ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದಕ್ಕೆ ಒಂದು ವೇದಿಕೆ ಬೇಕು ಅಂತೇಳಿ ಈ ದಿನ ಪಾದಯಾತ್ರೆಯನ್ನ ನಿರ್ಮಾಣ ಮಾಡಿದ್ವಿ. ನಮ್ಗೆ ಕರೆ ಕೊಟ್ಟಿದ್ವಿ. ಮುಳಬಾಗಿಲಿನಿಂದ 3 ವಾಹನಗಳಲ್ಲಿ ನಾವು ತೆರಳಿದ್ವಿ. ಹೋಗಿ ಅಲ್ಲಿ ಪಾಲ್ಗೊಂಡಿದ್ವಿ. ನಮಗೆ ನಮ್ಮ ಕೈಲಾದಷ್ಟು ಬೆಂಬಲ ನಾವು ಕೊಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಸಮುದ್ರ ಇದ್ದಂಗಿತ್ತು. ಆ ಸಮುದ್ರದಲ್ಲಿ ಅಷ್ಟೂ ಜನರಲ್ಲಿ ನಮ್ಮ ಕೋಲಾರ ಜಿಲ್ಲೆ, ಅದು ವಿಶೇಷವಾಗಿ ಮುಳಬಾಗಿಲನ್ನ ನಮ್ಮ ರಾಜ್ಯಾಧ್ಯಕ್ಷರು ನಿರಂತರವಾಗಿ, ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ, 13 ಜನ ಮಹಿಳಾ ಕಾರ್ಯಕರ್ತರು ನಮ್ಮ ಸಂಘಟನೆಯವರು ನಿನ್ನೆ ಬೆಳಗ್ಗೆಯಿಂದ ಇಂದು ಮಧ್ಯಾಹ್ನ ಗಂಟ ಪ್ರವೀಣ್ ಕುಮಾರ್ ಶೆಟ್ಟರ್ ಜೊತೆಯಲ್ಲೇ ಹೆಜ್ಜೆ ಹಾಕಿದ್ದಾರೆ. ಅಷ್ಟೊಂದು ಕಾಳಜಿಯಿಂದ ನಮ್ಮ ಮಹಿಳಾ ಘಟಕ, ನಮ್ಮ ಯುವ ಘಟಕ, ಮತ್ತೆ ನಮ್ಮ ನಗರ ಘಟಕ, ಮತ್ತೆ ನಮ್ಮ ರಾಜಣ್ಣನವರ ನೇತೃತ್ವದ ರೈತ ಘಟಕ ನಿರಂತರವಾಗಿ ಅವ್ರ ಜೊತೆ ಹೆಜ್ಜೆ ಹಾಕ್ತು. ಸಂತೋಷದಿಂದ ಬಂದ್ವಿ. ಆದ್ರೆ ಏನ್ ರಾಜ್ಯ ಸರ್ಕಾರ ಈ ಮೇಕೆದಾಟು ಒಂದು ವಿಷಯವನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಿದ ತಕ್ಷಣ ಅವರ ಮೂಲ ಉದ್ದೇಶನೇ ಮರ್ತು ಬಿಟ್ರು. ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಏನು ಸಂಪತ್ತನ್ನ ಅಡ್ಜಸ್ಟ್ ಮಾಡೋದೇ ಅವರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇದನ್ನು ಮರ್ತೋಗ್ಬಿಟ್ಟಿದ್ದಾರೆ ಅವರು. ಅದರಲ್ಲೂ ನಿರತರಾಗಿದ್ದಾರೆ. ಆಯ್ತು, ನಾವು ಅಧಿಕಾರಕ್ಕೆ ಬಂದಂತಹ ವಿಷಯ ಯಾವುದು, ನಮ್ಮನ್ನ ಅಧಿಕಾರಕ್ಕೆ ತಂದಂತಹ ವಿಷಯ ಯಾವುದು ಅನ್ನೋದನ್ನ ಮೊದಲನೇದಾಗಿ ಅವ್ರು ಮರ್ತ ಹೋಗ್ಬಿಟ್ಟಿದ್ದಾರೆ. ಅವ್ರ ಕಿವಿ ಚುಚ್ಚಿ ಈ ಒಂದು ಯೋಜನೆಯಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಮಾಡಕ್ ಬಂದ್ರು. ಇವ್ರೇನು ಮಾಡಿದ್ರು, ನಮ್ಮ ಹೋರಾಟವನ್ನ ಹತ್ತಿಕ್ಕಿ ನಮ್ಮನ್ನ ಇಲ್ಲಿ ನಿರಾಶೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆದ್ರೂ ನಾವು ಬಿಡ್ಲಿಲ್ಲ. ನಿನ್ನೆಯಿಂದ ಪೊಲೀಸರು ಇಲ್ಲಿಗೆ ಸಾಕು ನಿಲ್ಸಿ ಅನ್ನೋದು ನಾವು ಮುನ್ನುಗ್ಗಿದ್ವಿ. ಈ ದಿನ ಕುಂಬಳಗೋಡ್ನಲ್ಲಿ ಬಂದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರನ್ನ ಅವ್ರು ಎತ್ತಾಕೊಟ್ಟ ರೀತಿಯನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅಂತೊಂದು ದುರಾಡಳಿತಕ್ಕೆ ವ್ಯವಸ್ಥೆಗೆ ನಾವು ತಲುಪಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಯಾಕೆ ನೀವು ಇನ್ನೊಂದು ನಮ್ಗೆ ದುರಂತ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯ ಯಾವುದೇ ನೀರಾವರಿ ಯೋಜನೆ ಮಾಡಬೇಕು ಅಂತಂದ್ರೇನು ಪ್ರತಿಯೊಂದಕ್ಕೂ ನಮ್ಗೆ ಅಡಚಣೆಗಳು. ಮೇಕೆದಾಟು ಮಾಡಬೇಕು, ಸ್ಟಾಲಿನ್ ಸರ್ಕಾರ ಬಿಡಲ್ಲ. ಕಾವೇರಿ ನೀರು ಬಳಸ್ಕೊಳ್ಳೋಣ, ತಮಿಳುನಾಡು ಸರ್ಕಾರ ಪರ್ಮಿಷನ್ ಬೇಕು ಅಂತಾರೆ. ಇನ್ನೊಂದು ಯೋಜನೆ ಮಾಡಬೇಕು ಅಂತಂದ್ರೆ ಗೋವಾ ಸರ್ಕಾರ ಬೇಕು.
ಇನ್ನೊಂದು ಯೋಜನೆ ಮಾಡ್ಬೇಕು ಮಹಾರಾಷ್ಟ್ರ ಅವರ ಅನುಮತಿ ಬೇಕು ಅಂತಾರೆ, ಇನ್ನೊಂದು ಮಾಡ್ಬೇಕು ಅಂತಂದ್ರೆ ಕೇರಳದವರ ಅನುಮತಿ ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಹುಟ್ಟುವಂತಹ ಸಂಪನ್ಮೂಲವನ್ನು ಬಳಸ್ಕೊಳ್ಳುವಂತ ಶಕ್ತಿ ನಮಗಿಲ್ವಾ? ಅಷ್ಟೊಂದು ನಾಮರ್ಧ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಮತ್ತೆ ರಾಜ್ಯ ಸರ್ಕಾರದಿಷ್ಟು, ಇನ್ನು ಕೇಂದ್ರ ಸರ್ಕಾರಕ್ಕೆ ಬರ್ತೀವಿ. ಇದೆಲ್ಲ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ನಡೆಯಬೇಕಾಗಿರುವಂತ ಕಾರ್ಯಕ್ರಮಗಳು. ಇವರಿಗೆ ಇಚ್ಛಾಶಕ್ತಿ ಕೊರತೆ, ಮಾಡೋದಕ್ಕೆ ಇವರಿಗೆ ಸಮಯ ಇಲ್ಲ. ನೀವು ನಿದ್ದೆ ಮಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ? ಕರ್ನಾಟಕದ ಪರಿಸ್ಥಿತಿ ಒಂದು ಬಂದು ನಮ್ಮ ಒಂದು ಬದುಕಲ್ಲಿ ಒಂದ್ಸಲ ನೋಡಿ ಸ್ವಾಮಿ. ಕುಡಿಯುವ ನೀರನ್ನ ಫ್ಲೋರೈಡ್ ನೀರು ಕುಡಿತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನೀವು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಒಂದ್ಸಲಿ ಬಂದು ನೀವು ನಮ್ಗೆ ಬಿಟ್ಟಿರೋ ನೀರಲ್ಲಿ ಬಂದ್ಬಿಟ್ಟು ಒಂದು ಕಾಲದಲ್ಲಿ ಕೋಲಾರ ಶ್ರೀನಿವಾಸ ಗೌಡ್ರನ್ನ ಪುಸಲಾಯಿಸಿ ಅವ್ರ ಕೈಲಿ ಎರಡು ಸಾವಿರ ನೀರು ಎತ್ಕೊಂಡು ಕುಡಿಸಿದ್ರೆ ಆ ಶಾಪ ತಟ್ಬಿಟ್ಟು ಶ್ರೀನಿವಾಸ ಗೌಡ್ರ ಮೂಲೆ ಬಿದ್ದಿದ್ದಾರೆ. ಆ ನೀರು ಇವಾಗ ಬಂದು ನೀವು ಕುಡೀರಿ, ನೀವು ಗಂಡಸರೇ ಆಗಿದ್ರೆ ಬಂದು ಕುಡೀರಿ ನೋಡೋಣ. ಇವಾಗ ನೀರು ಕಪ್ಪಗೆ ಬರ್ತಾ ಇದೆ ನೀರು. ಆ ನೀರು ನಮಗ್ ಬಿಟ್ಬಿಟ್ಟು ನಮ್ಮನ್ನ ಸಾವಿನ ಕೂಪಕ್ಕೆ ತಳ್ಳಕ್ಕೆ ನಿರ್ಧರಿಸಿದ್ದೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ. ಅವರಿಗೆ ಇಚ್ಛಾಶಕ್ತಿ ಅನ್ನೋದು ಒಂಚೂರು ಇಲ್ಲ. ಪಕ್ಕದಲ್ಲಿರೋ ಒಂದು ರಾಜ್ಯವನ್ನ ಮನವೊಲಿಸಿ ಯಾಕೆ ಈ ರೀತಿ ಪ್ರತಿಯೊಂದಕ್ಕೂ ಪ್ರಾಧಿಕಾರ ಮಾಡ್ತಾರೆ? ಕರ್ನಾಟಕ ಯೋಜನೆಗಳಿಗೆ ಪ್ರಾಧಿಕಾರ ಮಾಡ್ತಾರೆ, ಪಕ್ಕದ ರಾಜ್ಯದ ಯೋಜನೆಗಳಿಗೆ ಪ್ರಾಧಿಕಾರ ಇರೋದಿಲ್ಲ. ಅವ್ರು ಯಾವ್ದೇ ಬೇಕಾದ್ರೆ ಯೋಜನೆ ಕಟ್ಕೋಬಹುದು. ಯಾಕೆ ಈ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆ ಅನ್ನೋದನ್ನ ಪ್ರಶ್ನೆ ಮಾಡಿ ಪ್ರವೀಣ್ ಶೆಟ್ಟಿ ಇವತ್ತು ನಿರ್ಧಾರವನ್ನ ತಿಳಿಸಿದ್ದಾರೆ. ನೀವು ನಮ್ಮ ಹೋರಾಟ ಇವತ್ತಿನ ಪಾದಯಾತ್ರೆನ ಹತ್ತಿಕ್ಕಿದ್ರಿ. ಮುಂದಿನ ಕಾರ್ಯಕ್ರಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು. ಇವತ್ತು ಪಾದಯಾತ್ರೆ ಬರೋದು ವಿಧಾನಸೌಧಕ್ಕೆ ಬಂದು ಪಾದಯಾತ್ರೆ ಮನವಿ ಪತ್ರ ಕೊಡಕ್ ಬಂದಿದ್ದು, ನಾವೇನ್ ದುಂಬಿ ಮಾಡಕ್ ಬಂದಿರ್ಲಿಲ್ಲ. ಅದನ್ನು ಹತ್ತಿಕ್ಕಿದ್ರೆ ಮುಂದಿನ ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ ಬರ್ತೀವಿ. ಮತ್ತೊಂದು ದುರಂತ ಏನು ಅಂತಂದ್ರೆ, ಯಾವುದೋ ಒಂದು ಹುಡುಗಿ ನಮ್ಮ ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡ್ತಾರೆ ಅನ್ನೋದ್ರ ವಿಷಯನ ಎತ್ಕೊಂಡು ಚರ್ಚೆ ಮಾಡ್ತಾರೆ ಸದನದಲ್ಲಿ. ಯಾವುದೋ ಒಂದು ಅಶ್ಲೀಲ ಒಂದು ವಿಡಿಯೋಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ಸದನಗಳಲ್ಲಿ. ಕಾಂಗ್ರೆಸ್ ಶಾಸಕರು ಎತ್ಕೊಂಡು ಹೋಗಿ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಕೊಡೋದು, ಇದ್ರ ಬಗ್ಗೆ ಚರ್ಚೆ ಮಾಡಿ ಅನ್ನೋದು. ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಲ್ಲಿ ಚರ್ಚೆ ಪ್ರಾರಂಭ ಮಾಡ್ತಾರೆ. ನಿನ್ನೆ ನೀವು ಗಮನಿಸಿರ್ಬೋದು ನಮ್ಮ ಮಾಧ್ಯಮಗಳಲ್ಲಿ, ಏನು ಕಾಂಗ್ರೆಸ್ ಶಾಸಕರು ರಾಜಣ್ಣ ಅವರು ಮತ್ತೆ ಇನ್ನೊಬ್ರು ಎತ್ಕೊಂಡು ಹೋಗಿ ಬಸವರಾಜ್ ಪಾಟೀಲ್ ಯತ್ನಾಳಕ್ ಕೊಡ್ತಾರೆ, ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಕ್ಕೆ ನೀವು ಡಿಮ್ಯಾಂಡ್ ಮಾಡಿ ಅಂತ. ಅಂದ್ರೆ ನೀವು ಮೇಲ್ನೋಟಕ್ಕೆ ನಮ್ಮನ್ನ ಕುರಿಗಳು ಮಾಡಕ್ಕೆ ನೀವು ಅಧಿಕಾರಕ್ಕೆ ಬಂದ್ರ? ಹೋರಾಟಗಳು ನೀವು ಮಾಡಿದ್ದಕ್ಕೆ ನಿಮ್ಮನ್ನ ನಂಬಿ ನಾವು ಓಟ್ ಹಾಕಿದ್ದಕ್ಕೆ ನಮ್ಗೆ ಏನ್ ಮಾಡಿದ್ದೀರಿ? ನೀವು ಅದನ್ನ ಅಲ್ಲಿ ಪ್ರಸ್ತಾಪ ಮಾಡ್ತೀರಿ, ಚರ್ಚೆ ಮಾಡ್ತೀರಿ, ಅಲ್ಲಿ 18 ಶಾಸಕರನ್ನ ಅಮಾನತು ಮಾಡ್ತೀರಿ, ಅಲ್ಲಿ ಬೇರೆ ಬೇರೆ ಎಕ್ಸೈಜ್ ನಡೆಯುತ್ತೆ. ಆದ್ರೆ ನೀರಾವರಿ ಯೋಜನೆಯ ವಿಷಯವಾಗಿ ಒಂದು ದಿವಸ ಚರ್ಚೆ ಮಾಡಿದ್ದೀರಾ? ಬಿಡಿ, ನಮ್ಗೆ ರಸ್ತೆ ಇಲ್ಲ, ರಸ್ತೆಗಳಿಲ್ಲ, ಬೇರೆ ಅಭಿವೃದ್ಧಿ ಶೂನ್ಯ. ಒಂದ್ ಸರ್ಕಾರ ಘೋಷಣೆ ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಕನಿಷ್ಠ ಪಕ್ಷ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ದೆಹಲಿಯಲ್ಲಿ ಸಂಪುಟ ಸಭೆಯಲ್ಲಾಗ್ಲಿ ಅವರ ಅಧಿವೇಶನಗಳಲ್ಲಾಗ್ಲಿ ನಮ್ಮ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ದೀರಾ? ನಾಮರ್ಧ ಸಂಸದರು ನಿದ್ದೆ ಮಾಡ್ತಾ ಇದ್ರ? 3 ಪಕ್ಷದ ಸಂಸದರು ನಾಲಿಗೆಗೆ ಮೂಳೆ ಇಲ್ಲ, ನಿಮ್ ಕೈಲಿ ಮಾತಾಡೋದು ದಮ್ಮಿಲ್ವಾ? ರಾಜೀನಾಮೆ ಮಾಡ್ಕೊಟ್ಬಿಟ್ಟು ಮನೆಗೆ ಹೋಗಿ ಸ್ವಾಮಿ. ಯುವಕರು ಆಯ್ಕೆ ಬರ್ತಾರೆ, ಮಾತಾಡ್ತಾರೆ. ನಮ್ಮ ಇಲ್ಲಿನ ವಿಧಾನಸಭೆ ಶಾಸಕರಿಗೂ ನಿಮ್ಗೆ ದಮ್ಮಿಲ್ವಾ? ಕಾಂಗ್ರೆಸ್ ಶಾಸಕರ 4 ಜನ ಕೋಲಾರ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಜೆಡಿಎಸ್ ನ 2 ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಒಬ್ಬ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ನೀವು ನಮ್ಮ ಜಿಲ್ಲೆ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ದೊಡ್ಡ ಧ್ವನಿಯನ್ನು ಎತ್ತಿದ್ದಾಗ ನೀವು ನಿಜವಾದ ಮನುಷ್ಯರಾಗಿದ್ರೆ ನಮಗೆ ಅಲ್ಲಿ ಬಂದು ಬೆಂಬಲ ಕೊಡಬೇಕಾಗಿತ್ತು. ನಿಮ್ ಪರವಾಗಿ ನಾವು ಅಲ್ಲಿ ಹೋಗಿದ್ದೀವಿ. ಇವತ್ತು ನಮ್ಮನ್ನ ನಾಯಿಗಳಿಗಿಂತ ಹೀನವಾಗಿ ನೋಡ್ತಾರೆ ಅಲ್ಲಿ ರಾಜ್ಯ ಸರ್ಕಾರ. ಪೊಲೀಸರನ್ನ ಅಲ್ಲಿ ಅವ್ರು ಮಾಡಿದಂತಹ ದೌರ್ಜನ್ಯ ನೋಡಿದ್ರೆ ನೀವು ನಿಜವಾಗ್ಲೂ ಅಲ್ಲಿ ಅಸಹ್ಯ ಪಟ್ಕೊಂತ ಇದ್ರಿ. ಅಂತ ಹೀನಾಯ ಸ್ಥಿತಿಗೆ ತಲುಪಿಟ್ಟಿದ್ವಿ ಕನ್ನಡಿಗರು ಅಂತಂದ್ರೆ. ಆದ್ರಿಂದ ನಾನು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಕನ್ನಡಿಗರೆಲ್ಲ ಸೇರಿ ನಿಮ್ಮ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಕಲಿಸೋಕ್ಕಿಂತ ಮುಂಚೆನೆ
ಎಚ್ಚೆತ್ತುಕೊಳ್ಳಿ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಏನು ನಮ್ಮ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನ ಮಾಡಿ ಅಂತ ಏನು ಆದೇಶ ಆಗಿದೆ, ನಾವು ಹೇಳಿದ್ದೇವೆ. ಅಲ್ಲಿ ನಡೆದಂತಹ ವಿಷಯಗಳನ್ನ ಮುಂದೆ ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ 1ನೇದು ಪಾದಯಾತ್ರೆ, 2ನೇದು ವಿಧಾನಸೌಧಕ್ಕೆ ಮುತ್ತಿಗೆ, 3ನೇದು ಸಗಣಿ ಮುಖಾಂತರ ಶಾಸಕರ ಮನೆ ಮುಂದೆ ಸಗಣಿ ಎರಚುವ ಮುಖಾಂತರ ಪ್ರತಿಭಟನೆ ಮಾಡ್ತೀವಿ. 4ನೇದು ಅವ್ರ ಮನೆ ಮುಂದೆನೆ ಪೆಂಡಾಲ್ ಹಾಕೊಂಡು ಶಾಸಕರ ಮನೆಗಳ ಮುಂದೆ, ಮಂತ್ರಿಗಳ ಮನೆಗಳ ಮುಂದೆ, ದಿನಕ್ಕೊಂದೊಂದು ಮನೆ ಮುಂದೆ ಹಲಗೆ ಓಡಿಸಿ ಅಲ್ಲೇ ಕೂತ್ಕೊಂಡು ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಮ್ಮ ಯೋಜನೆಗಳು ದಾರಿಗೆ ತರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಸಂದೇಶವನ್ನ ತಮ್ಮ ಮುಂದೆ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.